ಮರ್ಯಾದ ಬಂಗಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಬೇಳೂರು ಗೋಪಾಲಕೃಷ್ಣ ನಮ್ಮ ಜೊತೆ ಮಾತಾಡಿದರೆ, ಜೊತೆಗೆ ಜೂನಿಯರ್ ಬಂಗಾರಪ್ಪ ಬಾಬು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬನ್ನಿ, ಬಹುತೇಕ ಚರ್ಚೆಯ ಕೊನೆ ಹಂತವನ್ನು ತಲುಪಿದ್ವಿ ನಾವು. ಬೇಳೂರು ಕೊನೆಯದಾಗಿ ಏನು ಹೇಳ್ತಾರೆ ಕೇಳೋಣ. ಬೇಳೂರು ತಾವು ಹೇಳಿದ್ರಿ ಸಾಕಷ್ಟು ಪ್ರಭಾವ ಬೀರಿದೆ ಅಂತ. ಯಾವ ವಿಷಯವನ್ನು ಎತ್ತುಕೊಂಡು ಬಂಗಾರಪ್ಪನವ್ರನ್ನ ತಾವು ಫಾಲೋ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತೀರಿ? ಯಾವ ಒಳ್ಳೆಯ ಗುಣಗಳಿಂದ? ಇಲ್ಲ, ಅವರು ಭಾಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನಸಾಮಾನ್ಯರ ಸ್ಪಂದನೆ ಮಾಡ್ತಾರೆ. ಅದು ಅವ್ರದ್ದು ಒಂದು ಗುಣ ಇದೆ. ಅಭಿವೃದ್ಧಿನೇ ಮುಖ್ಯ ಮೂಲ ಅಲ್ಲ, ಜನರ ಸ್ಪಂದನೆ ಮಾಡುವಂಥ ಗುಣ ಇದೆಯಲ್ಲ, ಅದು ಭಾಳ ಅದೇ ಅವ್ರನ್ನ ಮಾಸ್ ಲೀಡ್ರಾಗಿ ಮಾಡಿರುವಂಥದ್ದು. ಒಬ್ಬ ಹಿಂದುಳಿದ ವರ್ಗದ ಲೀಡ್ರ್ ಆಗಬೇಕು ಕಾರಣ ಸಾಧಾರಣ ಜನರನ್ನು ಮಾತಾಡಿಸುವಂಥದ್ದು, ಅವ್ರ ಜನ ಜೊತೆಗೆ ಬೆರೆಯುವಂಥದ್ದು. ಎಲ್ಲಿ ಸಿಗ್ತಾರೆ ಅಲ್ಲೇ ಒಂದು ಆಟ ಡೊಳ್ಳುಗಳು ಸಿಗ್ತಾರೆ, ಅಲ್ಲೇ ಡೊಳ್ಳು ಹೊಡೆದು ಬಿಡ್ತಾರೆ. ಬಾ ನೀನು ಬಾರೋ ಅಂತ ಅಲ್ಲೇ ಎತ್ಕೊಂಡು ಹೊಡೆಯೋದಂಥದ್ದು. ಆ ರೀತಿ ಅವ್ರ ಜೊತೆ ಹೋಗ್ತಾರಲ್ಲ, ಅದು ಬರಬೇಕಂತ. ಅದು ಭಾಳ ಇಷ್ಟ ಆಗುತ್ತೆ ನನಗೆ. ನಿಜ, ಯಾಕಂದ್ರೆ ಒಬ್ಬ ನಾಯಕ ಜನಸಾಮಾನ್ಯ ಇರಬೇಕು, ಬಡವನ ಜೊತೆ ಇರಬೇಕು, ರೈತನ ಜೊತೆ ಇರೋಂಥದ್ದು ಇದೆಯಲ್ಲ, ಅದು ಬಂಗಾರಪ್ಪನವ್ರ ಗುಣದಲ್ಲಿ ಭಾಳ ಇದೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರು ಅಂತ ಹೇಳಿದರೆ ಈಗ ಬಂಗಾರಪ್ಪನವ್ರು, ಈಗ ಯಡಿಯೂರಪ್ಪನವ್ರು ಇದ್ದಾರೆ. ಈಗ ಅವರು ಸಹ ಒಬ್ಬ ನಾಯಕತ್ವವನ್ನು ಚೆನ್ನಾಗಿ ಬೆಳೆಸ್ಕೊಂಡಂಥ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಒಳ್ಳೆಯ ನಾಯಕತ್ವವನ್ನು ಇದ್ದಂಥವ್ರು ಈಗ ಅವರು ಇದ್ದಾರೆ. ಈಗ ಅವರು ಸಹ ಪ್ರಭಾವಿಯಾಗಿದ್ದಾರೆ. ಈಗ ಇಡೀ ಜಿಲ್ಲೆಯಲ್ಲಿ ಈಗ ಎಲ್ಲ ಜಾತಿ ವರ್ಗದ ಹೆಚ್ಚಿನ ಇಟ್ಕೊಂಡು ಅವ್ರಿಗೆ ಈಗ ಬಂಗಾರಪ್ಪನವ್ರನ್ನ ಬಿಟ್ಟರೆ ಈಗ ಎಷ್ಟು ಯಡಿಯೂರಪ್ಪನವ್ರು ಇದ್ದಾರೆ. ಅಲ್ಲಿ ಇನ್ನು ಬಹುಶಃ ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ವಿರೋಧ ಅನ್ನುವಂಥದ್ದು ಕಡಿಮೆ ಆಗ್ಬಿಡ್ತಾನೆ ಬಂಗಾರಪ್ಪನವರ ಅಗಲಿಕೆಯಿಂದ ಅಂತ. ಯಾಕಂದರೆ ಏನಾದರೂ ಬಂಗಾರಪ್ಪ ಇದ್ದಾರೆ ಅಂತಂತಂದರೆ ಅಷ್ಟು ಸುಲಭವಾಗಿ ಮಣಿಸ್ತೀವಿ ಅಂತ ಯಾರು ಕೂಡ ಅಂದ್ಕೊಳ್ಳಲ್ಲ. 10 ಬಾರಿ ಯೋಚನೆ ಮಾಡಬೇಕಂತ ಸ್ಥಿತಿ ಇಲ್ಲ, ಭಾರಿ ಇದಿತ್ತು ಅವರಿಗೆ, ಒಂದು ಶಕ್ತಿ ಇತ್ತು ಬಿಡಿ ಬಂಗಾರಪ್ಪ. ಹಿಂದಿನ ಚುನಾವಣೆಯಲ್ಲೂ ಸಹ ಅವರು ಪ್ರಬಲವಾಗಿ ಫೈಟ್ ಮಾಡಿದ್ದಾರೆ ಅಲ್ಲಿ. ಹೌದೌದು, ಅಂತ ಆರೋಗ್ಯ ಸರಿ ಇಲ್ಲ ಆದರೂ ಫೈಟ್ ಮಾಡಿದ್ದಾರೆ. ಅಂದರೆ ಒಂದು ಶಕ್ತಿ ಇದೆ ಅವರಲ್ಲಿ, ಒಂದು ಶಕ್ತಿ ಇತ್ತು. ಆದರೆ ಏಜ್ ಆದ ನಂತರ, ಕಾಯಿಲೆ ಬಂದ ನಂತರ ಆ ಶಕ್ತಿ ಸ್ವಲ್ಪ ಕ್ಷೀಣ ಆಗಿತ್ತು. ಬಿಟ್ಟರೆ ಬಂಗಾರಪ್ಪನವರೇ ಆಗಿದ್ದರು ಅಲ್ವಾ? ಹೌದೌದು, ನಿಜ. ಸೊ ಒಳ್ಳೆ ಮಾತನ್ನು ಹೇಳಿದ್ರಿ. ಅಂತಂದ್ರೆ ಬಂಗಾರಪ್ಪನವ್ರು ಭಾಳ ಮಿಸ್ ಮಾಡ್ಕೊತಾ ಇದ್ದೀರಿ ನೀವು ಅಂತ? ಇಲ್ಲ, ಒಬ್ಬ ನಾಯಕನ ಕಳ್ಕೊಂಡಿದ್ದು ದುಃಖ ನಮ್ಮಲ್ಲಿ ಭಾಳ ಇದೆ ಇವತ್ತು. ಯಾಕಂದರೆ ನಮ್ಮಂಥ ಒಬ್ಬ ಯುವ ಶಾಸಕರನ್ನ ಇವತ್ತು ಬೆಳೆಸಿದಂಥವ್ರು ನಮ್ಮ, ಅಂದರೆ ಶಾಸಕರನ್ನ ಒಂದು ಯಂತ್ರನೇ ತಯಾರು ಮಾಡೋವಂಥ ಶಕ್ತಿ ಇತ್ತು ಅವ್ರ ಹತ್ರ. ಹೌದೌದು, ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದಂಥ, ಎಲ್ಲೋ ಒಂದು ಕಡೆ ಹೋರಾಟ ಮಾಡಿದಂಥವ್ರು, ಮಲೆನಾಡಿನ ರೈತರ ಆ ಗೇಣಿ ಹೋರಾಟವನ್ನು ತಂದಂಥದ್ದು, ಅದೆಲ್ಲ ಸಾಮಾನ್ಯ ವಿಚಾರ ಅಲ್ಲ. ಕಾಗೋಡು ಚಳುವಳಿಯಲ್ಲಿ ಇವರೆಲ್ಲ ಭಾಗಿಯಾಗಿರುವಂಥದ್ದು, ಇವೆಲ್ಲ ಬಂಗಾರಪ್ಪನಲ್ಲಿ ಗುಣದಲ್ಲಿದೆ. ಮತ್ತು ರೈತರು ಕಷ್ಟ ಇದೆ ಅಂದರೆ ಅವರಿಗೆ ಬೀಜದ ಭತ್ತ ಕೊಡುವಂಥದ್ದು, ಬೀಜ ಬರುವಂಥದ್ದು, ಸಹಕಾರ ಕೊಡುವಂಥ ಮನೋಭಾವ, ಲೋಡ್ಗಟ್ಟಲೆ ಸಾವಿರಾರು ಲೋಡ್ ಇಳಿಸುವಂಥದ್ದು ಶಕ್ತಿ ಮಾಡಿ ಜನರನ್ನು ಕಷ್ಟದಲ್ಲಿ ಇರಬೇಕು ಅನ್ನೋದು, ಅವೆಲ್ಲ ಭಾಳ ಅವ್ರ ನಾಯಕತ್ವ ಇಷ್ಟ ಆಗುತ್ತೆ. ಹೌದು, ದನಕರುಗಳಿಗೆ ಮೇವಿಲ್ಲ ಅಂತಂದ್ರೆ ಒಂದಿಷ್ಟು ಬೇರೆ ಬೇರೆ ಕಡೆ ಲೋಡ್ಗಟ್ಟಲೆ ಅಲ್ಲ, ಬಿತ್ತನೆ ಬೀಜನೇ ಕೊಟ್ಟಿದ್ದಾರೆ. ಬಿತ್ತನೆ ಬೀಜನೇ ನೂರಾರು ಲೋಡ್ಗಳು ಕೊಟ್ಟಿದ್ದಾರೆ. ಆ ಥರ ಅವ್ರದ್ದು ಒಂದು ಚಿಂತನೆ ಇತ್ತು. ಆ ರೀತಿಯಾದಂಥ ವ್ಯಕ್ತಿತ್ವ ಬೆಳೆಸ್ಕೊಂಡಂಥ ಬಂಗಾರಪ್ಪ. ಅಲ್ಲ, ಇನ್ನು ಬದಲಾದಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆಗೆ ಈ ರಾಜಕೀಯದ ಒಳ ಹೊರನ್ನ ಹಿಡಿಲಿಕ್ಕೆ ಏನಾದ್ರು ವಿಫಲರಾಗ್ಬಿಟ್ರ ಅಂತ? ಹಿಂಗಾಗಿ ಏನು ಅಂದರೆ ಪಕ್ಷದಿಂದ ಪಕ್ಷಕ್ಕೆ ಇಲ್ಲ, ಬೇರೆ ಪಕ್ಷಗಳು ಅವರು ಹೇಳಿದ್ದಕ್ಕೆ ನಾನು ಪಕ್ಷದ ನಾನು ಜಂಪ್ ಆಗಿದ್ದೆ, ನಾನು ರಾಜಕೀಯ ಉಳಿಸ್ಕೊಂಡಿದ್ದೆ ಅಂತ ಅವ್ರು ಹೇಳ್ತಾ ಇದ್ರು. ನನಗೆ ಯಾವಾಗಲೂ ಹೇಳ್ತಿದ್ರು. ಮೊನ್ನೆನೂ ಸಹ ಕಾಗೋಡು ತಿಮ್ಮಪ್ಪನವ್ರ ಒಂದು ಸನ್ಮಾನ ಇತ್ತು, ಅವರಿಗೆ 80 ವರ್ಷದ ಒಂದು ಸನ್ಮಾನ ಮಾಡಿ ಅವತ್ತು ಬಂದಿದ್ರು. ಅವತ್ತು ಹೇಳ್ತಾ ಇದ್ರು, ಇಲ್ಲ ಹೋರಾಟ ಇರಬೇಕು, ಇದಿರಬೇಕು, ಅದೆಲ್ಲ ಭಾಳ ಚೆನ್ನಾಗಿ, ಅದು ಇನ್ನೂ ಅವರಿಗೆ ಹುಮ್ಮಸ್ಸಿತ್ತು. ಆ ರೀತಿಯಾದಂಥ ಎಲ್ಲ ಗುಣಗಳನ್ನ ಇಟ್ಕೊಂಡಂಥ ಬಂಗಾರಪ್ಪನವ್ರು ಇದ್ದಾರೆ. ಖುಷಿ ಆಗುತ್ತೆ. ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಬಂಗಾರಪ್ಪನವರಿಂದ ಬಹಳಷ್ಟು ಪ್ರಭಾವಕ್ಕೊಳಗಾಗಿರುವಂಥವ್ರು ನಾವು ನೋಡಿದ್ರಿ. ಬೆಳಗ್ಗೆ ಬಹುಶಃ ಬೇಳೂರು ಇಷ್ಟೊಂದು ಭಾವಕರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವರಿಗೆ ಸಂಬಂಧ ತುಂಬಾ ಚೆನ್ನಾಗಿತ್ತು, ಬಿಕ್ಕಿಸ್ಕೊಂಡು ಹತ್ತಿದ್ರೆ ಭಾಳ ನಿಜವಾಗ್ಲು. ಅದಕ್ಕೆ ಯಾಕಂದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೆ, ಬಂಗಾರಪ್ಪನ ರಾಜಕೀಯ ಗುರುಗಳು ಅಂತ. ಆ ರಾಜಕೀಯ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಆಶ್ರಯದಾತರು, ರಾಜಕೀಯಕ್ಕೆ ತಂದವರೇ ಅವರು. ಅದರಿಂದ ಮರೀಲಿಕ್ಕೆ ಅದೇ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೊಂದು ಹಚ್ಕೊಂಡ್ಬಿಟ್ಟಿರಲ್ಲ ಬಂಗಾರಪ್ಪನವ್ರು. ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಜನ MLAಗಳು, ಭಾಳಷ್ಟು ಜನ ಮಂತ್ರಿಗಳು ಅವರಿಂದ ಆದಂಥವ್ರು ಇವತ್ತು ಸಹ ಹತ್ತಿದ್ದಾರೆ. ಅಲ್ಲ, ನಾನು ಅದೇ ಅಂತಿರೋದು, ಇಷ್ಟೊಂದು ಹಚ್ಕೊಂಡಿರಿ ಬಂಗಾರಪ್ಪನವ್ರನ್ನ. ನಾಳೆ ಯಾರ ಹತ್ರ ಹೋಗ್ತೀರಿ, ಏನು ಕೇಳ್ತೀರಿ, ಯಾರ ಜೊತೆ ಚರ್ಚೆ ಮಾಡ್ತೀರಿ ಪಾಪ ನೀವು? ನಾವು ಇವತ್ತು ಅವ್ರನ್ನ ಹಿಂದಿನ ನೆನಪುಗಳನ್ನೇ ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನು ನೆನಬೇಕಾಗತ್ತೆ. ಅದು ನೆನೆಸ್ಕೊಂಡು ಮುಂದೆ ನಮ್ಮ ರಾಜಕೀಯ ನಾಯಕತ್ವ ಎಲ್ಲ ಇದ್ದಾರಲ್ಲ, ಈಗ ನಮ್ಮ ಯಡಿಯೂರು ಸಾಹೇಬ್ರು ಇದ್ದಾರೆ, ಮುಂದೆ ಅವ್ರನ್ನೆಲ್ಲ ಇಟ್ಕೊಂಡು ಮುಂದಿನ ಇದರಲ್ಲಿ ಅವ್ರ ಜೊತೆ ಹೋಗ್ಬೇಕಾಗುತ್ತೆ. ಸೊ ಇರೋರಲ್ಲೇ ಹೋಗಿರೋರನ್ನ ಕಾಣ್ತಾ ಹೋಗ್ಬೇಕು ಅಂತ ಖಂಡಿತ ಅವ್ರು ಮರಿಲಿಕ್ಕೆ ಆಗೋದಿಲ್ಲ. ಅವರ ಹಳೆ ನೆನಪುಗಳನ್ನು ಜೊತೆಯಲ್ಲಿ ಇಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಅಂತೂ ನಿಮ್ಮ ಕೆಲಸಗಳ ಮುಖಾಂತರ ನೀವು ಕೂಡ ಒಬ್ಬ ನಾಯಕರು, ಯುವ ನಾಯಕ. ನಮಗೆ ಅವ್ರ ಗುಣಗಳು, ಅವ್ರ ಕೆಲಸದ ಮುಖ್ಯ ಅಲ್ಲ. ಇವತ್ತು ಜನರಿಗೆ ಕೆಲಸದಲ್ಲೇ ಮಾಡ್ಬೇಕಂತಲ್ಲ, ಕೆಲಸದ ಜೊತೆಗೆ ಜನನ ಜೊತೆಗೆ ಇರಬೇಕಾಗತ್ತೆ. ಅದು ನಾಯಕತ್ವ ಆಗುತ್ತೆ. ಅಂಥ ನಾಯಕತ್ವವನ್ನು
ಬಂಗಾರಪ್ಪನವ್ರು ಕಂಡದ್ದು. ಎಸ್ ಬೆಳೂರವರೇ, ಕೊನೆಯದಾಗಿ ನಾನು ಬಾಬು ಅವರಿಗೆ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಬಾಬು, ನೀವು ಬೆಳಗ್ಗೆ ಆದಂಥ ಕಾರ್ಯಕ್ರಮಗಳನ್ನ ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ವಿಶ್ವನಾಥ್ ನಮ್ಮ ಜೊತೆ ಮಾತಾಡಿದ್ರು, ಆಯನೂರು ಮಂಜುನಾಥ್ ಮಾತಾಡಿದ್ರು, ಬೇರೆ ಬೇರೆ ನಾಯಕರುಗಳೆಲ್ಲ ಮಾತಾಡಿದ್ದಾರೆ. ವಿಶ್ವನಾಥ್ ಒಂದು ಮಾತು ಹೇಳಿದ್ರು, ಏನು ಅಂದರೆ ಎಲ್ಲೋ ಕಡೆ ಎಂಜಿನ್ ಆಗ್ಲಿಕ್ಕೆ ಹೊರಟರು ಬಂಗಾರಪ್ಪನವರು, ಆದರೆ ಎಂಜಿನ್ ಆಗಲಿಲ್ಲ. ಕುಮಾರಸ್ವಾಮಿ ಅವರಂಥ ಪಕ್ಷಕ್ಕೆ ಬೋಗಿ ಆಗಿಬಿಟ್ರು ಅಂತ ಏನು ಹೇಳ್ತೀರಿ ಬಂಗಾರಪ್ಪನವ್ರ ಸ್ಟೈಲಲ್ಲಿ ತಾವು? ಇದಕ್ಕೆ ಉತ್ತರನ? ಅಲ್ಲ, ಆ ವಿಶ್ವನಾಥ್ ಅವ್ರು ಕೇಳಿದ ಪ್ರಶ್ನೆ ತಪ್ಪು ಅಂತಕ್ಕಂಥದ್ದು ಮಾತಲ್ಲ. ಯಾಕಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ರಬ್ಬರ್ ಸ್ಟಾಂಪ್ ಇದ್ದಂತ ವಿಶ್ವನಾಥ್, ಅವ್ರು ಯಾವತ್ತೂ ಇವತ್ತು ಸಿಗ್ಬೋದು ಅಧಿಕಾರ, ನಾಳೆ ಸಿಗ್ಬೋದು ಅಧಿಕಾರ, ಜನರದ್ದು ಏನಾರ ಆಗ್ಬಿಡ್ಲಿ ಪರಿಸ್ಥಿತಿ, ಆ ರೀತಿ ಆಸೆ ಇಟ್ಕೊಂಡಿರೋರು ಅಧಿಕಾರಕ್ಕಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಂತವ್ರಿಗೆ ಆ ಮಾತು ಅನ್ವಯಿಸುತ್ತೆ. ಬಂಗಾರಪ್ಪಗೆ ಯಾವತ್ತೂ ಅನ್ವಯಿಸೋದಿಲ್ಲ. ಯಾಕಂತ ಹೇಳಿದ್ರೆ ಬಂಗಾರಪ್ಪ ಯಾವತ್ತು ಅಧಿಕಾರದಾಗ ಇಲ್ಲದೆ ಇರೋ ಪಕ್ಷಕ್ಕೆ ಹೋದ ಬಂಗಾರಪ್ಪ ಒಳ್ಳೇದನ್ನು ಒಳ್ಳೇದು, ಸರಿ ಮಾಡಿದ್ರು ಸರಿ ಅಂತಕ್ಕಂಥ ಬೆಂತಟ್ಟಂತ ಬಂಗಾರಪ್ಪ ಇವತ್ತು ಹಗರಣಗಳನ್ನು ಸಂಪೂರ್ಣವಾಗಿ ಬಯಲಿಗೆಳೆದಂತ ಕುಮಾರಸ್ವಾಮಿ ಗಂಡುಗೊಲೆಂದಿತ್ತಪ್ಪ. ಇದನ್ನ ಅವರಿಗೆಲ್ಲ ಅರ್ಥ ಆಗೋದಿಲ್ಲ. ಕೇವಲ ನಾನು ಎಲ್ಲಿ ಬೈದ್ಬಿಟ್ಟು ನನ್ನ ಅಧಿಕಾರ ಹೋಗ್ಬಿಡ್ತದೋ, ಜಿ ಹುಜೂರ್ ಅನ್ಕೊಂತ ಹೇಳಿ ರಾಜಕಾರಣ ಮಾಡಂತ ಬಂಗಾರಪ್ಪ ಅಲ್ಲ. ಅಬ್ಬಾ, ವೆರಿ ಗುಡ್ ಬಾಬು. ಕೊನೆಯದಾಗಿ ಬೇಳೂರು ಗೋಪಾಲಕೃಷ್ಣ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಬಂಗಾರಪ್ಪನವರು ಕೂಡ ತುಂಬಾ ಬೆಂಬಲಿಸಿದಂಥವ್ರು. ಬೇಳೂರು ಗೋಪಾಲಕೃಷ್ಣ ಅವ್ರ ಬಗ್ಗೆ ಬಂಗಾರಪ್ಪನವ್ರು ಏನಾದ್ರು ಹೇಳ್ತಾರೆ ಅಂದ್ರೆ ಏನು ಹೇಳ್ತಿದ್ರು ಅವ್ರ ದನಿನಲ್ಲಿ? ಬೇಳೂರು ಗೋಪಾಲಕೃಷ್ಣವ್ರ ಬಗ್ಗೆ ನಾನು ಯಾವತ್ತು ನನ್ನ ಹತ್ರ ಬಂದ ಯುವಕರಿಗೆ ಅವ್ರಿಗೆ ಒಳ್ಳೆಯದನ್ನು ಹೇಳಿದ್ರು. ರಾಜಕಾರಣದಲ್ಲಿ ಬಡ ಜನತೆ ಪರವಾಗಿರ್ಬೇಕು, ಆಮೇಲೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬೌದ್ಧ ಜೈನ್ ಸಿಖ್ ಪಾರ್ಸ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಕಾಣಬೇಕು ಗೋಪಾಲ್. ಆಮೇಲೆ ನಿಮ್ದು ಯಾವತ್ತು ಒಳ್ಳೆತನನೇ ಕೊನೆ ತನಕ ಉಳಿಯೋದು, ಅಧಿಕಾರ ಉಳಿಯೋದು ಶಾಶ್ವತ ಅಲ್ಲ. ಆಮೇಲೆ ಬಂಗಾರಪ್ಪಂದು ಒಂದೇ ಒಂದು ತೀರ್ಮಾನ, ನಾನು MLA ಮಾಡಬಲ್ಲೆ, ಅದನ್ನು ಉಳಿಸ್ಕೊಂಡು ಹೋಗೋದು ನಿಮ್ಮ ಹತ್ರ ಬಿಟ್ಟಿರೋದು. ನಾನು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ, ನೀವೆಲ್ಲ ಬರ್ರಿ ಅಂತ ಯಾವತ್ತೂ ಕರೆದು ಬಂಗಾರಪ್ಪ ಅಲ್ಲ. ನನ್ನ ಚಿಂತನೆ ಮತ್ತು ನನ್ನ ಸಿದ್ಧಾಂತ ಸರಿ ಪಕ್ಷದಲ್ಲಿ ತಾವು ಬರಬೇಕು. ಕೆಲವೊಂದು ಕಡೆ ಸಂದರ್ಭದಲ್ಲಿ ನಾನು ಅಲ್ಲೇ ಇರ್ರಿ, ನಾ ಸಮಯ ಸಂದರ್ಭ ಬಂದಾಗ ಕರಿತೀನಿ ಅಂತಕ್ಕಂಥ ಮಾತನ್ನ ಸರ್ ನಾವು ಬರ್ತೇವೆ ಅಂತ ಆ ಕಾಲದಾಗ ಗೋಪಾಲಕೃಷ್ಣ ಹೇಳಿದಾಗ ಗೋಪಾಲಕೃಷ್ಣ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು. ಆದರೆ ಯಾವತ್ತು ಅವ್ರಿಗೆ ಅಧಿಕಾರ ಸಿಕ್ಕಿದೆ, ಯುವಕರಿಗೆ ಅವ್ರದ್ದೇ ಆದೊಂದು ಆಸೆ ಆಕಾಂಕ್ಷೆಗಳಿರ್ತಾರೆ, ಅವ್ರನ್ನ ನನ್ನ ಜೊತೆ ಕರಿಬಾರ್ದು ಅಂತಕ್ಕಂಥ ತೀರ್ಮಾನದಲ್ಲಿ. ಓಕೆ, ಅದೇ ರೀತಿಗೆ ಗೋಪಾಲಕೃಷ್ಣ ಇದ್ರು ಕೇಳ್ಬೇಕಾರೆ ಅಲ್ಲೇ ನೀವು ಯಾವತ್ತು ಅವ್ರು ನನ್ನ ಹಠಕ್ಕೆ ಅವ್ರನ್ನ ನೀವು ಬರ್ರಿ ಅಂತ ಕರೆದು ಬಂಗಾರಪ್ಪ ಅಲ್ಲ. ಓಕೆ 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 ಫೈನ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ಸಮಯದ ಅಭಾವ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ ಬಾಬು ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಅದೇ ರೀತಿ ಬೆಳೂರು ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಬಾಬು ಅಂತ. ಭಾಳ ಸ್ನೇಹಿತ, ನನಗೂ ಸ್ನೇಹಿತ ಇದ್ದಾರೆ, ತುಂಬಾ ಆಕ್ಟಿವ್ ಆಗಿ ಇದು ಮಾಡ್ತಾರೆ, ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಓಕೆ ಓಕೆ, ತುಂಬಾ ಅವನ ಮಾತು ಕೇಳಿ ಭಾಳಷ್ಟು ಜನ ಬಂಗಾರಪ್ಪನವ್ರ ಸಾಹೇಬ್ರೆ ಬಂದಿದ್ದಾರೆ ಅಂತ ಒಂದು ರೀತಿಯಲ್ಲಿ ಅಲ್ಲಿ ಭಾಳಷ್ಟು ಜನಸಂಖ್ಯೆ ಸೇರಿದ್ದು ನೋಡಿದ್ದೀನಿ ನಾನು. ಎಸ್ ಬೇಳೂರೇ, ಇಲ್ಲಿ ತನಕ ನೋಡಿ ಸಾಕಷ್ಟು ಮಾತಾಡಿದ್ರಿ ಬಂಗಾರಪ್ಪನವ್ರ ಬಗ್ಗೆ. ಬಂಗಾರಪ್ಪನವ್ರು ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ರು, ಬಂಗಾರಪ್ಪನವರ ಯಾವ ವಿಚಾರಧಾರೆಗಳನ್ನ ಇಟ್ಕೊಂಡು ಹೋದ್ರೆ ನಾವು ಜನನಾಯಕರಾಗಬಹುದು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ. ತಮಗೆ ಧನ್ಯವಾದಗಳು ಸರ್. ಎಸ್ ಸರ್. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕೇವಲ ಬೇಳೂರು ಗೋಪಾಲಕೃಷ್ಣ ಅವರ ಮೇಲೆ ಮಾತ್ರ ಅಲ್ಲ, ಬಹಳಷ್ಟು ಜನ ಯುವ ನಾಯಕರ ಮೇಲೆ ಬಂಗಾರಪ್ಪನವ್ರದ್ದೊಂದು ದಟ್ಟವಾದಂಥ ಒಂದು ಪ್ರಭಾವ ಇದೆ. ಒಟ್ಟಾರೆ ಏನಂದರೆ ಬಂಗಾರಪ್ಪ ಜನನಾಯಕರು, ಮಾಸ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಜನಸಾಮಾನ್ಯರ ಜೊತೆಗೆ ಯಾರು ಜನಸಾಮಾನ್ಯರಾಗ್ತಾರೋ ಅವರೇ ಒಬ್ಬ ದೊಡ್ಡ ಲೀಡರ್ ಆಗ್ತಾರೆ ಅನ್ನಲಿಕ್ಕೆ ಬಂಗಾರಪ್ಪ ಒಂದು ಉತ್ತಮ ಉದಾಹರಣೆ. ಈಗಾಗಲೇ ಇನ್ನು ಅಂತಿಮ ಯಾತ್ರೆ ಶುರುವಾಗಿದೆ, ತುಮಕೂರನ್ನು ಕೂಡ ಬಿಟ್ಟಾಯಿತು. ತುಮಕೂರಿನಲ್ಲೂ ಕೂಡ ಜನನಾಯಕರುಗಳು ಎಲ್ಲರೂ ಕೂಡ ಬಂಗಾರಪ್ಪನವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇಲ್ಲಿಂದ ಅರಸೀಕೆರೆ ಮುಖಾಂತರ ಶಿವಮೊಗ್ಗದಿಂದ ಸೊರಬಕ್ಕೆ ಅಂತಿಮ ಯಾತ್ರೆ ತೆರಳುತ್ತೆ. ನಾಳೆ 5:00 ಜೂನಿಯರ್ ಕಾಲೇಜ್ ಏನಿದೆ ಸೊರಬದಲ್ಲಿ, ಜೂನಿಯರ್ ಕಾಲೇಜಿನ ಪಕ್ಕದ ಜಾಗದಲ್ಲಿ ಬಂಗಾರಪ್ಪನವರ ಸ್ವಂತ ಸ್ಥಳ ಅದು. ಆ ಸ್ಥಳದಲ್ಲಿ ಬಂಗಾರಪ್ಪನವರ ಅಂತ್ಯಕ್ರಿಯೆ ಆಗುತ್ತೆ. ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಪ್ರತಿ ಗಂಟೆಯ ವಾರ್ತಾ ಸಂಚಿಕೆ ಜೊತೆಗೆ ನಾವು ನೀಡ್ತೀವಿ. ನಮಸ್ಕಾರ.